ಮಹದೇಶ್ವರ ಬೆಟ್ಟದಲ್ಲಿ ನಡೆಯಲಿದೆ ರಾಜ್ಯ ಸಚಿವ ಸಂಪುಟ ಸಭೆ. ಜನವರಿ 2ನೇ ವಾರದಲ್ಲಿ ನಡೆಸೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಚಾಮರಾಜನಗರ ಜಿಲ್ಲೆಗೆ ಅಂಟಿರುವಂತಹ ಕಳಂಕವನ್ನ ತೊಡೆದುಹಾಕಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಇದರ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ 2002ರ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೂಡ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಈ ರೀತಿ ಸಭೆ ನಡೆದಿತ್ತು. ಇದೀಗ ಜಿಲ್ಲೆಯಲ್ಲಿ 2ನೇ ಕ್ಯಾಬಿನೆಟ್ ಸಭೆಗೆ ಚಿಂತನೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆಸುವಂತೆ ಸಚಿವ ಮಹದೇವಪ್ಪ ಒತ್ತಾಯಿಸಿದ್ದಾರೆ. ಹಳೆ ಮೈಸೂರು ಭಾಗದ ಜೆಡಿಎಸ್ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದೆ ಕಾಂಗ್ರೆಸ್ನ ಕಲಿಗಳೀಗ. ಆ ಕಾರಣಕ್ಕೆ ಸಭೆ ನಡೆಸಿದ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ಸಲಹೆಯನ್ನ ಎಚ್.ಸಿ. ಮಹದೇವಪ್ಪ ಕೊಟ್ಟಿರುವಂಥದ್ದು. ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿದ್ರೆ ಜನರ ವಿಶ್ವಾಸವನ್ನ ಗಳಿಸಬಹುದಾಗುತ್ತೆ. ಹೀಗಾಗಿ ಚಾಮರಾಜನಗರದಲ್ಲಿ ಸಭೆ ನಡೆಸಿ ಅಂತ ಎಚ್.ಸಿ. ಮಹದೇವಪ್ಪ ಒತ್ತಾಯಿಸಿದ್ದಾರೆ. ಸಚಿವ ಸಂಪುಟ ಸಭೆ ನಡೆಸೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಜನವರಿ 2ನೇ ವಾರದಲ್ಲಿ ಸಂಪುಟ ಸಭೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುತ್ತೆ. ಹಿಂದೆ 2002ರಲ್ಲಿ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ರೀತಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸಭೆಯನ್ನ ನಡೆಸಿದ್ರು, ಸಚಿವ ಸಂಪುಟ ಸಭೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಸಭೆ ನಡೆಸಬೇಕು, ಚಾಮರಾಜನಗರ ಜಿಲ್ಲೆಗೆ ಅಂಟಿರುವಂತಹ ಕಳಂಕವನ್ನ ತೊಡೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಎಚ್.ಸಿ. ಮಹದೇವಪ್ಪನವರು ಕೂಡ ಚಾಮರಾಜನಗರದಲ್ಲಿ ಸಭೆ ನಡೆಸಿ ಅಂತ ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ವಿಶೇಷ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲೆಯವರು ಆಗಿರೋದ್ರಿಂದ ಚಾಮರಾಜನಗರ ಜಿಲ್ಲೆ ಬಗ್ಗೆ ಅವರಿಗೆ ಅಪಾರ ಅಭಿಮಾನ ಕೂಡ ಇದೆ. ಜೊತೆಗೆ ಇಲ್ಲಿ ಸಭೆ ಮಾಡಿದ್ರೆ ಒಳಿತು, ನಾವಿಲ್ಲಿ ಮತ ಬ್ಯಾಂಕ್ ಸೆಳಿಬಹುದು ಅನ್ನುವಂಥ ಸಲಹೆಯನ್ನ ಎಚ್.ಸಿ. ಮಹದೇವಪ್ಪ ಕೂಡ ಕೊಟ್ಟಿರೋದ್ರಿಂದ ಇಲ್ಲೇ ಚಾಮರಾಜನಗರದಲ್ಲೇನೆ ಸಭೆ ನಡೆಸಬೇಕು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆದ್ರೆ ಜನರ ಅಹವಾಲುಗಳನ್ನು ನಾವು ಸ್ವೀಕರಿಸಿಕೊಂಡು ಚರ್ಚೆ ಮಾಡಬಹುದು ಅದರ ಬಗ್ಗೆ. ಜೊತೆಗೆ ಮತ ಬ್ಯಾಂಕ್ ಏನಿದೆ ಅದನ್ನ ಸೆಳಿಬಹುದು, ಮತದಾರನ ಸೆಳಿಬಹುದು ಅನ್ನುವಂಥ ಕಾರಣಕ್ಕೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ಆಯೋಜಿಸಲಾಗಿದೆ. ಜನವರಿ ಮೊದಲ ಅಥವಾ 2ನೇ ವಾರ ಅಂತ ಚರ್ಚಿಸಲಾಗಿತ್ತು. ಯಾವಾಗ ಅನ್ನೋದು ಇನ್ನೂ ಕೂಡ ನಿಗದಿ ಆಗಬೇಕಿದೆ. 2ನೇ ವಾರ ಆಗುತ್ತಾ, ಏನ್ ಕತೆ ಅಂತ ಅದನ್ನು ಕೂಡ ಅಂತಿಮವಾಗಿ ಸಿದ್ದರಾಮಯ್ಯನವರೇ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈ ಹಿಂದೆ 2002ರಲ್ಲಿ ಎಸ್ಎಂ ಕೃಷ್ಣ ಅವರು ಇದೇ ರೀತಿಯಾಗಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸಭೆ ಮಾಡಿದ್ರು. ಈಗ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಸಭೆಗೆ ಮುಂದಾಗ್ತಿದ್ದಾರೆ.